ಚಿತ್ತಾಪುರ ತಾಲೂಕಿನಲ್ಲಿ ರೈಲ್ವೆ ಕಾಮಗಾರಿಗೆ ಮೈನಿಂಗ್ ಮಾಡಲಾಗಿದೆ. ಡಿಗ್ಗಿ ತಾಂಡ ಸರ್ವೆ ನಂಬರ್ 99 ಖನಿಜಾ ಫಾತಿಮಾ ಅವ್ರ ಹೆಸರು ಮತ್ತು ಅವ್ರ ಕುಟುಂಬದವರ ಹೆಸರಿಗಿರುವಂಥದ್ದು ಒಟ್ಟು 5 ಎಕರೆ ಜಮೀನಲ್ಲಿ. ಅಲ್ಲಿ ಒಂದು ಹುಡುಗ ಆಡ್ತಾ ಹೋಗಿ ತಮ್ಮ ಹೊಲಕ್ಕೆ ಹೋದಾಗ ಆಡ್ತಾ ಹೋಗಿ ಆಳವಾಗಿರುವಂಥ 30-40 ಅಡಿಯ ಆ ಮೈನಿಂಗ್ ಮಾಡಿದಂಥ ಸ್ಥಳದಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ. ಶವ ಹೊರಗಡೆ ತೆಗೆದಿದ್ದಾರೆ. ಅಲ್ಲಿಯ ತಹಸೀಲ್ದಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಇವರೆಲ್ಲ ಭೇಟಿ ಕೊಟ್ಟಿದ್ದರು. ನಾನು ಸಾಯಂಕಾಲ ಒಂದು 8 ಗಂಟೆಗೆ ಅಲ್ಲಿ ಹೋದೆ. ಅದು ಇಲ್ಲೀಗಲ್ ಮೈನಿಂಗ್ ಅದಂತ ನಾವು ಹೇಳ್ತೀವಿ, ಇಲ್ಲ ಲೀಗಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಲೀಗಲ್ ಆಗಿದ್ದರೆ ನಮಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ಒಂದೇ ಒಂದು ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅವರು. ಮೊಬೈಲ್ನಲ್ಲಿ ತೋರಿಸ್ತಾರೆ 99 ಸರ್ವೆ ನಂಬರ್ ಖನಿಜಾ ಫಾತಿಮಾ ಮುರುಮ್, ಇಷ್ಟೇ. ನಾನು ಅವ್ರಿಗೆ ಕೇಳಿದೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರವಾನಗಿ ಬೇಕು, ಕೃಷಿ ಇಲಾಖೆಯದ್ದು ಮತ್ತು ತಹಸೀಲ್ದಾರ್, ಈ 3 ಜನ ಒಪ್ಪಿಗೆ ಕೊಟ್ಟಿರುವಂತಹ ಪತ್ರ ನಮಗೆ ಕೊಡಿ ಅಂದರೆ ಅಲ್ಲಿಯ ತಹಸೀಲ್ದಾರ್ ಭ್ರಷ್ಟ, ಅತೀ ಭ್ರಷ್ಟ. ಈ ಕಲಬುರಗಿ ಜಿಲ್ಲೆಯಲ್ಲಿ ಅತೀ ಕಡು ಭ್ರಷ್ಟ ಯಾರಾದರೂ ತಹಸೀಲ್ದಾರ್ ಇದ್ದರೆ ಅದೇ ಪುಣ್ಯಾತ್ಮನೆ. ಅವು ತಂದಿಲ್ರಿ, ನಾವು ಆಫೀಸ್ನಾಗಿದ್ದಾವೆ. ಇಷ್ಟು ಉಡಾಫೆ ಮಾತುಗಳು ಮತ್ತು ನಿರ್ಲಕ್ಷ್ಯ. ಸತ್ತು ಬಿದ್ದಿದೆ ಆ ಮಗು, ಅದ್ರ ಬಗ್ಗೆ ಯಾರಿಗೂ ಅನುಕಂಪಿಲ್ಲ, ಯಾವ ಅಧಿಕಾರಿಗಳಿಗೂ ಅನುಕಂಪ ಇಲ್ಲ. ನ್ಯಾಯಕ್ಕೆ ಪರಿಹಾರ ಕೊಡಿ ಅಂದರೆ ಪರಿಹಾರ ಕೊಡೋಕ್ತಾ ಇರಲಿಲ್ಲ. ಕೊನೆಗೆ ಆ ಶವವನ್ನು ನಾವು DC ಆಫೀಸಿಗೆ ತೊಗೊಂಡು ಬರಬೇಕಂತ ಸಿದ್ಧರಾದಾಗ, ನೀವು ಕಂಪ್ಲೇಂಟ್ ಕೊಡಿ, ನಾನು FIR ಮಾಡ್ತೀನಿ ಅಂತ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದರು. ಕಂಪ್ಲೇಂಟ್ ಕೊಟ್ಟಿವಿ. ಈ ಅವಘಡಕ್ಕೆ ಕಾರಣ ಜಿಲ್ಲಾಧಿಕಾರಿಗೆ ಅಲ್ಲಿ ಮೈನಿಂಗ್ ನಡೀತಾ ಇದೆ ಅಂತ ನಮ್ಮ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ, ನಿಲ್ಲಿಸಿಲ್ಲ. ತಹಸೀಲ್ದಾರ್ ಅವ್ರ ಗಮನಕ್ಕಿದೆ, ಅವರು ನಿಲ್ಲಿಸಿಲ್ಲ. ಪೊಲೀಸ್ ಠಾಣೆ ಅಧಿಕಾರಿ ಅವರು ನಿಲ್ಲಿಸಿಲ್ಲ. ಹೀಗಾಗಿ ಇವರೆಲ್ಲರೂ ಇದಕ್ಕೆ ತಪ್ಪಿತಸ್ಥರಿದ್ದಾರೆ. ಇವ್ರ ಮೇಲೆ FIR ಆಗಬೇಕು ಅಂತ ಕಂಪ್ಲೇಂಟ್ ಕೊಟ್ವಿ. ಆಯಿತು, ನಾವು FIR ಮಾಡ್ತೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಒಂದು 10-12 ಜನರನ್ನ ಕರ್ಕೊಂಡು ಹೋಗಿ 3-4 ಗಂಟೆಗಳ ಕಾಲ ಅಲ್ಲಿ ಅವ್ರನ್ನ ಕೂಡಿಸಿ ಎಲ್ಲ ಆಫೀಸರ್ ಮನೆಗೆ ಹೋಗ್ತಾರೆ. FIR ಆಗಲಿಲ್ಲ. ಇಲ್ಲಿ FIR ಆಗದೆ ನಾವು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಇಟ್ಕೊಂಡು ಕೂತಂತಹ ಮಣಿಕಂಠ ರಾಠೋಡ್ರನ್ನು ರಾತ್ರಿ 11 ಗಂಟೆಗೆ ಅರೆಸ್ಟ್ ಮಾಡ್ತಾರೆ. ಗ್ರಾಮಸ್ಥರು ವಿರೋಧದ ಮಧ್ಯದಲ್ಲಿಯೂ ಕೂಡ ಗ್ರಾಮಸ್ಥರ ಮೇಲೆ ಹಲ್ಲೆ ಮಾಡ್ತಾರೆ. ಪೊಲೀಸ್ ಆಡಳಿತ ಅಂತೂ ಭಯಂಕರವಾದಂತಹ ದುರಾಡಳಿತದಿಂದ ಇಲ್ಲಿ ನಡೀತಾ ಇದೆ. ಕರ್ತವ್ಯ ಪ್ರಜ್ಞೆ ಮರೆತು ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸರ್ಕಾರ ಕೊನೆಯವರೆಗೂ ಇರೋದಿಲ್ಲ. ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಿಕ್ಕೆ ಬೈತಾ ನಿಮಗೊಂದು ಆತ್ಮಸಾಕ್ಷಿ ಅನ್ನೋದಿದೆ. ಅದನ್ನು ಎದುರುಗಡೆ ಇಟ್ಕೊಂಡು ನೀವು ಕರ್ತವ್ಯ ನಿರ್ವಹಿಸ್ರಿ ಹೊರತು ಯಾರ್ದೋ ಮಾತು ನೀವು ಕೇಳಿ ಹೊರಟ್ರೆ, ಪಶ್ಚಿಮ ಬಂಗಾಳದ ಒಬ್ಬ DCP ಮಂತ್ರಿ ಮಹೋದಯರ ಮಾತು ಕೇಳಿ ಇವತ್ತು ದೇಶ ಬಿಟ್ಟು ಓಡೋಗಿದ್ದಾನೆ. ಅಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ಭಾಳ ಎಚ್ಚರದಿಂದ ಸಂವಿಧಾನ ಕಾನೂನಾತ್ಮಕವಾಗಿ ನೀವು ಕೆಲಸ ನಿರ್ವಹಿಸಿದರೆ ನಿಮಗೊಂದು ಗೌರವ ಇರುತ್ತೆ. ಅಲ್ಲ ರೀ, ಆ ಪಾಪ ಮೃತ ತಂದೆ ಇದ್ದಾನೆ. ಆ ತಂದೆಗೆ ಸರ್ಕಲ್ ಇನ್ಸ್ಪೆಕ್ಟರು ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ, ಮುಂದೇನು ಅಂತ ದಬಾಸ್ತಾನೆ ಅವನಿಗೆ. ಅವನೇನು ಮಾಡಬೇಕು? ಮನುಷ್ಯತ್ವ ಬಿಟ್ಟು ನಿನ್ನೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ವರ್ತಿಸಿದ್ದಾರೆ. ಎಲ್ಲ ಕೇಸುಗಳನ್ನು ನೋಡಿ, ಬೆಳಗುಂಪ ಅಂತ ಬರುತ್ತೆ, ಅಲ್ಲಿ ಒಂದು ಆಯಿತು, ಇದು ಒಂದು, ಇಂಥ ಅನೇಕ ಘಟನೆಗಳಲ್ಲಿ ನಾವು ಮುಗಿಸ್ಬಿಟ್ಟಿವಿ ಅಂತ ಹೇಳ್ತಾರೆ. ಮತ್ತು ಆ ಹಿಂದಿನ ಕತೆ ತೆಗೆದ್ರೆ ಅವೆಲ್ಲ ತೆಗಿಬೇಡ್ರಿ ಅಂತೇಳಿ ತಹಸೀಲ್ದಾರ್ ಹೇಳ್ತಾರೆ. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ, ಮಮತಾ ಬ್ಯಾನರ್ಜಿ ಮಾದರಿಯಲ್ಲಿ ಚಿತ್ತಾಪೂರಿನ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಅರೆ, ನ್ಯಾಯ ಕೇಳೋದು ತಪ್ಪೇನ್ರಿ? ನ್ಯಾಯ ಕೇಳಿದವ್ರನ್ನ ಅರೆಸ್ಟ್ ಮಾಡ್ತೀರಿ, ನ್ಯಾಯ ಕೇಳಿದವ್ರ ಮೇಲೆ ಕೇಸ್ ಹಾಕ್ತೀರಿ. ಇದು
ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಆಡಳಿತಕ್ಕೇನು ಕಮ್ಮಿ ಇಲ್ಲ, ಆ ಪರಿ ಇಲ್ಲಿ ಆಡಳಿತ ನಡೀತದೆ. ಮುಂದೊಂದು ದಿನ ಇಂತಹ ದುರ್ಗತಿ ಬರುತ್ತೆ ಅಂದರೆ ಇವರಿಗೆ ಊಹಿಸ್ಕೊಳ್ಳೋಕ್ಕೂ ಆಗಂಗಿಲ್ಲ, ಹಾಗಾಗುತ್ತೆ.